ಬೆಳಗಾವಿಯ ಕಿತ್ತೂರು ಡಾಬಾದಲ್ಲಿ ಕಾರ್ಮಿಕನಿಗೆ ಸರಪಳಿಯನ್ನು ಬಿಗಿದಂತಹ ಪ್ರಕರಣ. ಪಬ್ಲಿಕ್ ಟಿವಿ ನಾನ್ ಸ್ಟಾಪ್ ವರದಿ ಬಳಿಕ ಈಗ ಪೊಲೀಸರು ಎಚ್ಚೆತ್ತು ಸ್ಪಾಟ್ ವಿಸಿಟ್ ಅನ್ನು ಮಾಡಿದ್ದಾರೆ. ಡಾಬಾ ಮಾಲೀಕನ ಬಗ್ಗೆ ಮಾಹಿತಿಯನ್ನು ಪಡಿತಾ ಇದ್ದಾರೆ ಪೊಲೀಸರು. ಬಟ್ ಡಾಬಾ ಮಾಲೀಕ ಇನ್ನೂ ಸ್ಪಾಟ್ಗೆ ಬಂದಿಲ್ಲ. ಪಬ್ಲಿಕ್ ಟಿವಿ ವರದಿ ಬಳಿಕ ಡಾಬಾ ಮಾಲೀಕ ನಾಪತ್ತೆಯಾಗಿದ್ದಾನೆ. ಡಾಬಾ ಮಾಲೀಕನಿಗೆ ನೋಟಿಸ್ ಕೊಡೋದಕ್ಕೆ ಮುಂದಾಗಿದ್ದಾರೆ ಪೊಲೀಸರು. ನಮ್ಮ ವರದಿ ನಮ್ಮ ಇಂಪ್ಯಾಕ್ಟ್, ಪಬ್ಲಿಕ್ ಬಿಗ್ ಇಂಪ್ಯಾಕ್ಟ್ ಸ್ಟೋರಿ ಇದು. ಈಗ ಸಿಗಬೇಕಾಗಿರ್ತಕ್ಕಂಥದ್ದು ಒಂದು ಡಾಬಾ ಮಾಲೀಕ, ಅದೇನೋ ಅಣ್ಣ ತಮ್ಮ ಇಬ್ಬರಿದಾರಂತೆ, ಏನೋ ಮುಲ್ಲಾ ಅಂತನೋ ಏನೋ ಹೇಳ್ತಾ ಇದ್ರು. ಅದ್ರ ಜೊತೆಗೆ ಈ ಕಿರಣ್ ಅನ್ನೋನು ಸಿಗಬೇಕು. ಕಿರಣ್ ಯಾದವ್, ಯಾರು ಸರಪಳಿಗೆ ಹಾಕಿಸ್ಕೊಂಡಿದ್ದ ಅವನನ್ನು ಎನ್ಕ್ವೈರಿ ಮಾಡಿದಾಗ ಎಲ್ಲ ವಿಚಾರಗಳು ಗೊತ್ತಾಗುತ್ತೆ. ಅವ್ರ ತಂದೆ ಮಾತನಾಡ್ತಾ ಹೇಳ್ತಾ ಇದ್ರು, ಅವ್ನ ತಲೆಗೆ ಏಟು ಬಿದ್ದಿತ್ತು, ಅವನಿಗೆ ಸರಿ ಇರ್ತಿರ್ಲಿಲ್ಲ, ಪ್ರಜ್ಞೆ, ಓಡೋಗ್ಬಿಡ್ತಾ ಇದ್ದ ಅಂತ. ಬಟ್ ಸರಪಳಿ ಹಾಕಿದ್ದು ನಿಮಗೆ ಗೊತ್ತಂದ್ರೆ ನಂಗೆ ಗೊತ್ತಿಲ್ಲ ಅಂತಾರೆ. ನಾ 2 ದಿವಸದಿಂದ ಬಂದೇ ಇಲ್ಲ ಅಂತಾರೆ. ಆಮೇಲೆ ನನ್ನ ಪ್ರಕಾರ 2 ದಿವಸದಲ್ಲಿ ನಡೆದಿರೋ ಘಟನೆ ಏನಲ್ಲ ಇದು. ತುಂಬ ದಿನಗಳಿಂದ ಈ ರೀತಿ ಮಾಡ್ಕೊಂಡು ಬಂದಿದ್ದಾರೆ. ಈಗ ಅದು ಬೆಳಕಿಗೆ ಬಂದಿದೆ ಪಬ್ಲಿಕ್ ಟಿವಿ ಮುಖಾಂತರ. ಹಾಗಾಗಿ ಈಗ CPI ಸಮೀರ್ ಅವರು ಸ್ಪಾಟ್ ವಿಸಿಟ್ ಮಾಡಿದ್ದಾರೆ. ಅಲ್ಲೆಲ್ಲ ಕಡೆ ಹೋಗಿದ್ದಾರೆ. ಎಲ್ಲರ ಹೇಳಿಕೆಯನ್ನು ಪಡಿತಾ ಇದ್ದಾರೆ. ತುಂಬ ಜನ ನಾರ್ತ್ ಇಂಡಿಯನ್ಸ್, ನೋಡಿ ಅಲ್ಲಿ ಗಮನಿಸ್ತಾ ಇದ್ದೀರಲ್ಲ, ತುಂಬ ಜನ ನಾರ್ತ್ ಇಂಡಿಯನ್ಸ್ ಇದ್ದಾರೆ. ಇವರೆಲ್ಲರನ್ನೂ ವಿಚಾರಿಸಿ ಈ ಥರ ಟಾರ್ಚರ್ ಕೊಡ್ತಾ ಇದ್ರ. ನಾವಿಲ್ಲಿ ಎವಿಡೆನ್ಸ್ ಆಗಿ ಇಟ್ಕೋಬೇಕಾಗಿರೋದು ಆ ಸೆಕ್ಯೂರಿಟಿ ಗಾರ್ಡ್ ಮಾತನ್ನು ಮಾತ್ರ. ಅದರಲ್ಲಿ ಆತ ಸ್ಪಷ್ಟವಾಗಿ ಹೇಳ್ತಾನೆ, ಅವ್ನು ಕನ್ನಡದವನೇ ಸೆಕ್ಯೂರಿಟಿ. ಇಲ್ಲ ಸರ್, 60-70 ಜನ ಇದ್ದಾರೆ, ಊರಿಗೆ ಹೋಗ್ಬಿಟ್ಟು ಅವ್ರಿಗೊಂದು ಸರ್ತಿ ದುಡ್ಡು ಕೊಟ್ಬಿಟ್ಟು ಕರ್ಕೊಂಬಂದ್ಬಿಡ್ತಾರೆ, ಸರಪಳಿ ಹಾಕಿ ಒಳಗೆ ಬಿಟ್ಬಿಡ್ತಾರೆ, ತುಂಬ ಜನಕ್ಕೆ ಹೊಡಿತಾರೆ, ಬಡಿತಾರೆ, ಊಟ ಕೊಡಲ್ಲ ಅಂತೆಲ್ಲ ಹೇಳಿದಾನೆ ಅವನು. ಅದನ್ನು ಪೊಲೀಸರು ಕೂಡ ಸಾಕ್ಷಿಯಾಗಿ ಪರಿಗಣಿಸಬೇಕು. ಆತನನ್ನು ಕೂಡ ಇನ್ನೊಂದು ಸರ್ತಿ ಎನ್ಕ್ವೈರಿ ಮಾಡಿ. ಯಾರು ಅಲ್ಲಿ ಸೆಕ್ಯೂರಿಟಿಯಾಗಿ ಕೆಲಸ ಮಾಡ್ತಾರೆ. ಇಲ್ಲಿ ಬಟ್ ಒಂದು 70 ಮಂದಿ ಐತೆ ನೋಡ್ರಿ. ಅಲ್ಲಲ್ಲ ಈಗ ರೂಮ್ನಾಗ ರೀ ಇಲ್ಲಿ ಇಲ್ಲೊಂದು 5-6 ಮಂದಿ ಇದಾರೆ. ನಾವು ಊರು ಬಿಟ್ಟು ಬಂದವ್ರು ಈಗ ಗೊತ್ತಾಗ್ತದೆ. ನಾವು ಲಗತ್ತಳ್ಳಿ ಆಗಿದ್ದ ಊರಿಗೆ ಹೋಗ್ಬಿಟ್ಟು. ಹಾಂ ಅವ್ರು ಊರು ಬಿಟ್ಟು ಬಂದವ್ರಿಗೆ ರೊಕ್ಕ ಅಡ್ವಾನ್ಸ್ ಕೊಟ್ಟಿರಂದ್ರೆ ಇದನ್ನ ಮಾಡ್ತಾರಂತಲ್ಲ, ಕಟ್ಟಿಟ್ಟಿರ್ತಾರಂತಲ್ಲ ಅವ್ರಿಗೆ. ಎಲ್ಲ ಕೇಳ್ಕೊಂಡು ಕೊಟ್ಟಿರ್ತಾರಲ್ಲ. ಅಲ್ಲಿಗೆ ಯಾರು ಹಿಂಗೆ ರೊಕ್ಕ ತಗೊಂಡು ತಪ್ಪಿಸಿ ಓಡೋರ ಇರ್ತಾರಂತವ್ರಿಗೆ ಕಟ್ಟಾಕಿರ್ತಾರಂತ ಬರ್ತಾರ್ರಿ. ಹಾಂ ಹಿಡ್ಕೊಂಬಂದು ದನ ಬಡ್ದಂಗೆ ಬಡ್ದು ಅವ್ರಿಗೆ ಕಾಲು ಚೈನ ಕಟ್ಟಿ ಚಾವಿ ಹಾಕಿ ಒಳ ಹಾಕಿಬಿಡ್ತಾರೆ. ಕೊಲ್ಯಾಗ ಹೊಡೆದ ಹಾಕಿಬಿಡ್ತಾರೆ. ನಿಮ್ಮ ದುಡ್ಡಿಗೆ ಅಷ್ಟೇ ಬಡದೈತಿ ಮತ್ತು ಚಾವಿನ ಹಾಕೋದ್ರೆ ಅವ್ರು ಕಾಲಿಗೆ ಚವೆ ಮತ್ತೆ ಬೆಳಗ್ಗೆ ತೆಗೆಯೋದು. ಮತ್ತೆ ಹೌದು, 2 ಕೊಟ್ಟಿರ್ತಾರೆ ಅವ್ರಿಗೆ. ಬರೀ 1 ಲಕ್ಷ ಗಂಟೆ ಅದಾವೆ, 1.5 ಲಕ್ಷ ಅದಾವೆ, 2 ಲಕ್ಷ ಅದಾವೆ. ಅದ್ರ ಕಾಯ ಈತ ಹೇಳೋ ಪ್ರಕಾರ ಅಲ್ಲಿ ಆ ಕಿರಣ್ ಅನ್ನೋನಿಗೆ ಮಾತ್ರ ಹಾಕ್ತಿಲ್ಲ ಸರಪಳಿ, ಎಲ್ರಿಗೂ ಹೀಗೆ ಮಾಡ್ತಾರೆ ಅಂತ. ಈತನನ್ನು ಕೂಡ ಪೊಲೀಸರು ಎನ್ಕ್ವೈರಿ ಮಾಡಿದ್ರೆ ಇನ್ನಷ್ಟು ಮಾಹಿತಿ ಹೊರಗೆ ಬರುತ್ತೆ.